ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಿಂದಿನ ಬ್ಲಾಗಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನೈಟು ಬಿಸಿಲಲ್ಲಿ ಹೋಗಿ ಬಂದ್ವಲ್ಲ, ಸೊ ಹಾಗಾಗಿ ತುಂಬ ಹೆಡೇಕ್ ಆಗ್ತಾಯಿತ್ತು. ಪಾಪ ನನ್ನ ಮಗನೂ ಮುಂದೆ ಎಲ್ಲ ಕೂತ್ಕೊಂಡಿರ್ತಾನೆ, ಅವನಿಗೂ ಕೂಡ ಅದೇ ರೀತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಮಸಾಜ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಕೂಡ ಚೆನ್ನಾಗಿ ಎಣ್ಣೆ ಮಸಾಜನ್ನು ಮಾಡಿಕೊಂಡೆ ಹೇರ್ಗೆ. ಇವತ್ತು ಬಂದುಬಿಟ್ಟು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ತಲೆ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾಯಿತ್ತು ಅಂತ ಹೇಳಿದ್ನಲ್ವ, ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ನನ್ನ ಮಗನಿಗೂ ಎಲ್ಲ ಎಣ್ಣೆ ಮಸಾಜ್ ಮಾಡಿ, ಅವನು ಕೂಡ ಬಿಸಿಲಲ್ಲಿ ಬಂದಿದ್ದಾನಲ್ವ. ಸೊ ಹಾಗಾಗಿ ಹಸ್ಬೆಂಡ್ ಆದರೆ ಅವರೇ ಹಚ್ಕೊಂಡ್ಬಿಡ್ತಾರೆ. ಅವರು ಹೊರಗಡೆ ಹೋಗ್ಬೇಕಂದ್ರೆ ಎಣ್ಣೆ ಹಚ್ಕೊಂಡೆ ಅವರು ಆಚೆ ಇಳಿಯೋದು. ನನ್ನ ಮಗ ಹಚ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಅವ್ನಿಗೊಂದಷ್ಟು ಎಣ್ಣೆ ಮಸಾಜ್ ಮಾಡಿ ನಾನು ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆಗೆ. ಸಿಕ್ಕಾಬಟ್ಟೆ ಈ ನತ್ತಿ ಪೇಯ್ನ್ ಬಂದ್ಬಿಟ್ಟಿತ್ತು ಬಿಸಿಲಿಗೆ ಹೋಗಿದ್ದಕ್ಕೂ ಅದಕ್ಕೂ. ಸೊ ಇವಾಗ ಸ್ವಲ್ಪ ಶಿವರಾತ್ರಿ ಹಬ್ಬ ಇದೆಯಲ್ವ, ವೆಡ್ನಸ್ಡೇ ಒಂದಷ್ಟು ಮನೆ ಧೂಳೆಲ್ಲ ಹೊಡ್ಕೊಂಡು ಬರೋಣ ಅಂಥೇಳಿ ಎಲ್ಲ ಧೂಳೆಲ್ಲ ಹೊಡ್ಕೊಂಡು ಬೆಡ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಸೊ ಎಲ್ಲ ಚೇಂಜ್ ಮಾಡಿ ಬಂದೆ. ಇನ್ನು ಡೋರ್ ಮ್ಯಾಟ್ಸ್ ಎಲ್ಲ ತೆಗಿಬೇಕು. ಸೊ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೀನಿ. ಅದು ವಾಶ್ ಆದಮೇಲೆ ಇನ್ನೂ ನಾಳೆ ಕೂಡ ಟೈಮ್ ಇದಲ್ವ, ಸೊ ನಾಳೆ ಡೋರ್ ಮ್ಯಾಟ್ ಎಲ್ಲ ತೆಗೆಯೋಣ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಇಲ್ಲ ಅಂತಂದರೆ ಬ್ಲಾಗ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನು ಇವಾಗ ದೇವ್ರನ್ನ ಕೂಡ ತೊಳಿಬೇಕು ನಾನು. ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ, ಕ್ಲೀನ್ ಮಾಡಿ ಇಟ್ಬಿಟ್ರೆ ಹಬ್ಬಕ್ಕೆ ಸರಿ ಹೋಗುತ್ತೆ ಅಂತ. ಇಲ್ಲಾಂದರೆ ನಾಳೆ ಟ್ಯೂಸ್ಡೇ ಆಗೋದಿಲ್ಲ, ಟ್ಯೂಸ್ಡೇ ಕದಲಿಸಲ್ಲ ನಾನು. ಸೊ ಹಾಗಾಗಿ ಇವಾಗಲೇ ದೇವ್ರನ್ನ ತೊಳ್ಬಿಟ್ಟು ಇದು ಮಾಡೋಣ ಅಂತ. ಅಂತೂ ಟೈಮ್ ಬಂದುಬಿಟ್ಟು 11:15 ಆಗ್ತಾಯಿದೆ, 12 ಗಂಟೆ. ಯಾಕೆಂದರೆ ಎಲ್ಲ ಡಸ್ಟಿಂಗ್ ಮಾಡಿಕೊಂಡು ಒರೆಸ್ಕೊಂಡು ಬಂದಾಗ ಸೊ ಲೇಟ್ ಆಯಿತು. ನಿನ್ನೆ ಮನೇಲಿ ಇದ್ದಿದ್ರೆ ಅದೆಲ್ಲ ಮಾಡಿಬಿಡ್ತಾಯಿದ್ದೆ ಕ್ಲೀನಿಂಗು. ಬಟ್ ನಿನ್ನೆ ಮನೇಲೆಲ್ಲ ಮಾಡಲಿಲ್ಲ. ಸೊ ಕಿಟಕಿ ಬಾಗಿಲುಗಳು, ಸೋಫಾ ಸೈಡ್ಸು ಅದೆಲ್ಲ ಡಸ್ಟಿಂಗ್ ಮಾಡ್ಕೊಂಡು ಒರೆಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ದೇವರೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಸಂಜೆಗೆ ಬೇಕಾದರೆ ಇಲ್ಲೇ ತಂದಿಲ್ಲ. ನನ್ನ ಹಸ್ಬೆಂಡ್ ಇವತ್ತು ಮೀಟಿಂಗ್ ಇರೋದ್ರಿಂದ ಅವರು ಬರೋದೇ ಲೇಟ್ ಆಗುತ್ತೆ. ಒಂದು 8:30-9 ಗಂಟೆ ಆ ಥರ ಬರ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಸಂಜೆ ಹೋಗ್ಬಿಟ್ಟು ತಂದು ಪೂಜೆ ಮಾಡೋಣ ಅಂದ್ಕೊಂಡು ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ. ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ನು ಏನು ಮಾಡೋದು ಏನು ಅಂತ ಗೊತ್ತಿಲ್ಲ. ಒಂದ್ಸಲ ಅನಿಸುತ್ತೆ ರವೆ ಉಂಡೆ ಮಾಡೋಣ ಅಂತ, ಒಂದ್ಸಲ ಅನಿಸುತ್ತೆ ತಂಬಿಟ್ಟು ಮಾಡಿದ್ದೀನಿ. ಬಟ್ ಏನು ಗೊತ್ತಾ, ಮಾಡಿದಾಗ ಬಿಸಿ ಬಿಸಿ ಸಾಫ್ಟಾಗಿರುತ್ತೆ, ಸ್ವಲ್ಪ ಆದ್ಮೇಲೆ ಗಟ್ಟಿ ಬಂದ್ಬಿಡುತ್ತೆ. ಅದೊಂದು ಅದ ತಿಳ್ಕೊಬೇಕು ನಾವು ಕರೆಕ್ಟಾಗಿ. ಸೊ ನೆನ್ನೆ ಬಂದ್ಬಿಟ್ಟು ಬೇಲ್ದಣ್ಣು ಇನ್ನು ಅನ್ನ ಇಲ್ಲ, ಚಿನ್ನು ಕೊಟ್ಟಿದ್ದು. ಅವಳು ತೊಗೊಂಡ್ಲು. ಅವ್ರ ಮನೇಲಿ ಎಲ್ಲರೂ ತಿಂತಾರೆ, ಬಟ್ ನಮ್ಮ ಮನೇಲಿ ಏನು ಗೊತ್ತಾ ಯಾರು ತಿನ್ನಲ್ಲ, ನಾನು ಒಂದು ಇಲ್ಲೇ ತಿನ್ನಬೇಕು. ಸೊ ಹಂಗಾಗಿ ಒಂದೇ ಒಂದು ಹಣ್ಣು ಕೊಡು ಅಂತ ಹೇಳಿದ್ರೆ ಈಸ್ಕೊಂಡು ಬಂದಿದೆ. ಅದು ಹಣ್ಣು ಆದರೆ ಸ್ವಲ್ಪ ಮುಂದೆ ಸ್ಮೆಲ್ ಬರುತ್ತೆ. ಅವಾಗ ಕಟ್ ಮಾಡಿಬಿಟ್ಟು ಒಳಗಡೆ ಇರೋದನ್ನ ಮಿಕ್ಸ್ ಮಾಡ್ತೀನಿ ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೇ ಒಂದು ಹಣ್ಣು ಈಸ್ಕೊಂಡು ಬಂದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಹಾಗೆ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸೊ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದವರು ಈವ್ನಿಂಗ್ ಸಂಜೆಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಪುರ್ಸೋದೇ ಇಲ್ಲ. ಫೋನಲ್ಲಿ ಮಾತಾಡ್ಕೊಂಡು ಹೇಗೋ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಬಟ್ಟೆಗಳೆಲ್ಲ ಒಣಗುತ್ತೆ. ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ಎಲ್ಲ ನೋಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಎಲೆ ತಂದ್ಬಿಟ್ಟು ಎಲೆ ಇಡಬೇಕು ದೇವರಿಗೆ. ಎಲೆ ಇಟ್ಟು ಕಳಶ ಇಟ್ಟು ಆಮೇಲೆ ಹೂವೆಲ್ಲ ಮುಡಿಸಿ ಪೂಜೆ ಮಾಡಬೇಕು. ಸೊ ಅಡುಗೆಗೆ ಬಂದ್ಬಿಟ್ಟು ಹೋಗಿ ತೊಗೊಂಡ್ಬರೋದು ಇವಾಗ ಎಲೆನ ಏನು ಅಂತೇಳಿ. ಸೊ ಅಡುಗೆಗೆ ಬಂದು ಬೇಳೆ ಸಾಂಬಾರು ಮಾಡಿದೆ. ಬರೀ ಬೇಳೆ ಸಾಂಬಾರು, ಜಸ್ಟ್ ಬೇಳೆ ಸಾಂಬಾರು ಅಷ್ಟೇ ಮಾಡಿದ್ದೀನಿ. ಬರೀ ಬೇಳೆ ಸಾಂಬಾರು ಪಲ್ಯ ಏನಾದರೂ ಉಳ್ಳಿಕಾಯಿ ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಅದು ಉಳ್ಳಿಕಾಯಿ ಪಲ್ಯನ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಾಯಿದೆ. ಅಲ್ಲೆಲ್ಲ ಹೋಗ್ಬಂದಿದ್ದು ಪ್ಲಸ್ ಬೆಳಗ್ಗೆಯಿಂದ ಒಂದಷ್ಟು ಡಸ್ಟಿಂಗ್ ಹಾಕಿದ್ರು ಅದೆಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆ ಥರ ಆಗ್ತಾಯಿದೆ. ಇವತ್ತು ಮೀಟಿಂಗ್ ನಮ್ಮ ಮನೆಯವ್ರಿಗೆ ಅವ್ರು ಇದ್ದಿದ್ರೆ ಅಟ್ಲೀಸ್ಟ್ ತೊಗೊಂಬಿಟ್ಟು ಎಲ್ಲ ತೊಗೊಂಡ್ಬಿಡ್ತಾರೆ. ಬೇಗ ಬರೋದಿದ್ರೆ ಅವ್ರು ಲೇಟಾಗಿ ಬರೋದ್ರಿಂದ ಕಷ್ಟ ಆಗುತ್ತೆ. ನಾನೇ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಹೋಗಿ ಈಗ ತೊಗೊಂಬ ಅಂತೇಳಿರೋ ಏನೋ ಭಗವದ್ಗೀತೆ ಪ್ರಾಕ್ಟೀಸ್ ಮಾಡ್ತಾರೆ.
ಕಾಂಪಿಟೇಷನ್ ಇದೆಯಂತೆ ಥರ್ಸ್ಡೇ, ಅದಕ್ಕೆ ಭಗವದ್ಗೀತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಒಂದಷ್ಟು ಅಧ್ಯಾಯಗಳು ಅಂತ, ಫಸ್ಟ್ ಅಧ್ಯಾಯದಲ್ಲಿ ಒಂದಿಷ್ಟು ಇದು ಅಂತೇಳಿ ಕೊಟ್ಟಿದ್ದಾರೆ ಅವ್ರಿಗೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಅವ್ರು ಮ್ಯಾಮ್ ಕರೆದಿದ್ರು ಬಾ ಮನೆಗೆ ಅಂತ, ಬಟ್ ಇಲ್ಲೇ ಓದ್ಕೋತೀನಿ ಅಂತ ಓದ್ಕೋತಾ ಇದ್ದಾನೆ. ಅವನು ಡಿಸ್ಟರ್ಬ್ ಮಾಡೋದು ಬೇಡ, ನಾನೇ ಹೋಗಿ ತೊಗೊಂಬರೋಣ ಹೇಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾವುದಕ್ಕೂ ಫೋನ್ ಮಾಡ್ತೀವಿ. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ತುಂಬ ಸುಸ್ತಾಗ್ತಾಯಿದೆ. ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬಂದು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಟೈಮ್ ಆಲ್ರೆಡಿ 6:30 ಆಗೋಯ್ತು, 7 o'clock ಆಗ್ತಾಯಿದೆ. ನೋಡೋಣ, ಆದರೆ ಇವತ್ತೇ ಪೂಜೆ ಮಾಡ್ತೀನಿ. ಇಲ್ಲಾಂದರೆ ಬೆಳಗ್ಗೆಗೆ ಹೂವೆಲ್ಲ ಇತ್ತು ಪೂಜೆ ಮಾಡೋದ್ರಾಯಿತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಟಯರ್ಡ್ ಆದರೆ ಇನ್ನೇನು ಮಾಡೋಕ್ಕಾಗುತ್ತಲ್ಲ. ಕ್ಲೀನಿಂಗ್ ಮಾಡ್ಕೊಂಡು ನಿಂತ್ಕೊಂಡು ಅದಕ್ಕೆ ಲೇಟ್ ಆಗಿಬಿಡ್ತು. ಸೊ ಇನ್ನು ದೇವ್ರ ತೊಳೆಯೋದು ಅಂದರೆ ಗೊತ್ತಲ್ವ, ಅಡುಗೆ ದೇವ್ರ ತೊಳೆಯೋದು ಅಂದರೆ ಎಷ್ಟು ಆಲ್ಮೋಸ್ಟ್ ಕೆಲಸ ಇರುತ್ತೆ. ಸೊ ಇನ್ನೂ ಬಟ್ಟೆ ಒಗ್ದಾಕಿ, ಒಂದು ಟ್ರಿಪ್ ಒಗ್ದಾಕಿದ್ದೀನಿ, ಇನ್ನೊಂದು ಟ್ರಿಪ್ ಒಡ್ಗಾಕಿದ್ದೀನಿ. ಇವಾಗ ನಾಳೆ ಇನ್ನು ಡೋರ್ ಮ್ಯಾಟ್ಸ್ ಎಲ್ಲ ತೆಗಿಬೇಕು. ಸೊ ಅದೆಲ್ಲ ಮಾಡಿಕೊಂಡು ಲೇಟ್ ಆಯಿತು. ನೋಡೋಣ, ಆದರೆ ಇವಾಗಲೇ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗಿ ಎಲೆ ತೊಗೊಂಡ್ಬಂದು ದೇವ್ರಿಗೆ ಕೆಲಸ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಇಲ್ಲಾಂದರೆ ಬೆಳಗ್ಗೆನೇ ಬೇಗ ಆಯಿತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಹಿಂಗಾಗುತ್ತೆ ಹಂಗೆ. ತುಂಬ ಟಯರ್ಡ್ ಆಗಿದ್ದರಿಂದ ಹಿಂದಿನ ದಿನ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಆ್ಯಕ್ಚುಲಿ ಎಲೆ ಥರ ಕೂಡ ಹೋಗಿದೆ, ಬಟ್ ಅಷ್ಟರಲ್ಲಿ ಅಲ್ಲಿ ಖಾಲಿ ಅಂದರೆ ಹೊರಟೋಗಿದ್ರು ಅವರು. ಎಲೆ ಇಟ್ಕೊಂಡು ಅಂದರೆ ಹೂವು ಎಲೆ ಎಲ್ಲ ಇಟ್ಕೊಂಡು ಮಾಡ್ತಾರೆ, ಅವರು ಹೋಗ್ಬಿಟ್ಟಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಹಸ್ಬೆಂಡ್ಗೆ ಫೋನ್ ಮಾಡಿದೆ. ನೆಕ್ಸ್ಟ್ ಡೇ ಟ್ಯೂಸ್ಡೇ ಅಲ್ವಾ, ಸೊ ಕಳಶ ಇಡೋಕ್ಕಾಗಲ್ಲ, ನೀವೇ ಬರ್ತಾ ತೊಗೊಂಬಂದ್ಬಿಡಿ ಎಲೆನ, ಈ ಥರ ಆಯಿತು ಅಂಥೇಳಿ. ಆಯಿತು ಬರ್ತಾ ತೊಗೊಂಡು ಬರ್ತೀನಿ ಅಂದರು. ಸೊ ಎಲ್ಲ ಇಟ್ಬಿಟ್ಟು ಕಳಶ ಎಲ್ಲ ರೆಡಿ ಮಾಡಿದೆ ರಾತ್ರಿನೇ, ಬಟ್ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಕೂಡ ಪ್ರತಿದಿನ ಮಾಡಿದ್ರು ಆ ಧೂಳು ಅನ್ನೋದು ಇದ್ದೇ ಇರುತ್ತೆ. ಅಂದ್ಕೊಳ್ತಾ ಇದ್ದೀನಿ ವ್ಯಾಕ್ಯೂಮ್ ಕ್ಲೀನರ್ ಏನಾದ್ರು ತೊಗೊಳ್ಳೋಣ. ಡಸ್ಟಿಂಗ್ ಮಾಡಿದಾಗ ಈ ಕಡೆ ಧೂಳು ಆ ಕಡೆ ಧೂಳು ಈ ಕಡೆ ಹೋಗುತ್ತೆ ಅಷ್ಟೇ ಹೊರತು ಧೂಳು ಹೊರಗಡೆ ಪೂರ್ತಿಯಾಗಿ ಹೋಗೋದು ಇಲ್ಲ. ಸೊ ಹಾಗಾಗಿ ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಚೇಂಜಸ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನಮ್ಮದು ಸೋಫಾ ಏನಿದೆ ಅದು ಬಂದುಬಿಟ್ಟು ಕಿಟಕಿ ಸೈಡ್ ಇಟ್ಕೊಂಡಿದ್ವಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಕಿಟಕಿ ತೆಗೆದಿದ್ರು ಕೂಡ ನಮಗೆ ಗಾಳಿ ಅನ್ನೋದು ಬೀಸ್ತಾನೆ ಇರಲಿಲ್ಲ. ಒಂಥರ ಶೆಕೆ ಆ ಥರ ಅನಿಸ್ತಾಯಿತ್ತು. ಆಮೇಲೆ ಅಂದ್ಕೊಂಡೆ ಯಾಕೆ ಇದನ್ನು ತೆಗೆದು ಈ ಕಡೆಗೆ ಚೇಂಜ್ ಮಾಡ್ಕೊಳ್ಬಾರ್ದು, ಉಲ್ಟಾ ಮಾಡಬಾರ್ದು ಅಂಥೇಳಿ. ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂಥೇಳಿ ಏನು ಸೋಫಾನ ವಿಂಡೋ ಆಪೋಸಿಟ್ ಇಟ್ಬಿಟ್ಟು ದಿವಾನ ಏನಿತ್ತು ಅದನ್ನು ಮೇನ್ ಡೋರ್ ಆಪೋಸಿಟ್ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಚೇಂಜಸ್ ಮಾಡೋಣ ಅಂಥೇಳಿ ಮಾಡಿದೆ. ಯಾಕೆಂದರೆ ಮನೆಗೆ ಗಾಳಿ ಬೆಳಕು ಅನ್ನೋದು ತುಂಬ ಚೆನ್ನಾಗಿ ಬಂದ್ರೇ ಒಂಥರ ಚೆನ್ನಾಗಿರುತ್ತಲ್ವ. ಆ ಒಂದು ಸೋಫಾ ಹಾಕಿದ್ರಿಂದ ನಮಗೆ ಬೆಳಕು ಅಷ್ಟು ಬರ್ತಾ ಇರಲಿಲ್ಲ, ಮತ್ತು ಇದು ಗಾಳಿ ಕೂಡ ಅಷ್ಟು ಚೆನ್ನಾಗಿ ಬರ್ತಾಯಿರಲಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟೆ ನಾನು ಅದನ್ನು ಒಂದು ಮೇಜರ್ ಚೇಂಜಸ್ನ ಮಾಡಿದೆ ಮನೆಯಲ್ಲಿ. ಹಸ್ಬೆಂಡಿಗೆ ಹೇಳಿರಲಿಲ್ಲ, ಅದು ಸಡನ್ನಾಗಿ ನನಗೆ ಪ್ಲ್ಯಾನ್ ಆಗಿದ್ದು ಚೇಂಜ್ ಮಾಡೋಣ ಅಂಥೇಳಿ. ಅದಕ್ಕೆ ಚೇಂಜ್ ಮಾಡಿದೆ. ಅವ್ರು ಬಂದಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡಬೇಕು. ಸೊ ಇದೆಲ್ಲ ಚೇಂಜಸ್ ಎಲ್ಲ ಮಾಡಿದ್ಮೇಲೆ ಮಾಮೂಲಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಸೊ ಈ ಥರ ಚೇಂಜ್ ಮಾಡಿದ್ಮೇಲೆ ಇವಾಗಂತೂ ಮನೆಯಲ್ಲಿ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ, ಮತ್ತು ಗಾಳಿ ಕೂಡ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಮುಂಚೆ ಫ್ಯಾನ್ ಹಾಕಿದ್ರೂ ಒಂಥರ ಶೆಕೆ ಫೀಲು. ಸೊ ಇವಾಗ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಒಂಥರ ತಣ್ಣಗಿರುತ್ತೆ, ಫ್ಯಾನ್ ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಮನೆಗೆ ಬಂದಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ನನ್ನ ತಲೆಯಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಆ ಥರ ಚೇಂಜ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನು ಚೇಂಜ್ ಮಾಡೋಣ ಅಂಥೇಳಿ ಮಾಡಿದೆ. ಸೊ ಮೊದಲಿದ್ದು ಸೋಫಾ ಸೈಡ್ ಬಂದು ಕಿಟಕಿ ಕಡೆ ಇದ್ದಿದ್ದರಿಂದ ಕಿಚನ್ ಎಲ್ಲ ನೀಟಾಗಿ ಕಾಣಿಸ್ತಾಯಿತ್ತು. ಕಿಚನಲ್ಲಿ ನಾವೇನೇನು ನಿಂತ್ಕೊಂಡು ಮಾಡಿದ್ರು, ಯಾರೇ ಗೆಸ್ಟ್ ಬಂದಿದ್ರು ಅವ್ರಿಗೆ ಕಾಣೋ ಥರ ಇತ್ತು. ಸೊ ಇವಾಗ ಆಪೋಸಿಟ್ ಇರೋದ್ರಿಂದ ಅಷ್ಟಾಗಿ ಕಾಣೋದಿಲ್ಲ. ಸೊ ನೋಡ್ಬೋದು ಫೈನಲ್ ಆಗಿ ನಾನೇನು ಚೇಂಜಸ್ ಮಾಡಿದ್ನಲ್ವ ಅದು ಈ ರೀತಿಯಾಗಿ ಕಾಣ್ತಾ ಇದೆ. ಹಿಂಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಸ್ವಲ್ಪ ಏನೇ ನಾವು ಚೇಂಜಸ್ ಮಾಡಿದ್ರು ಅದು ಅಡ್ಜಸ್ಟ್ ಆಗೋವರೆಗೂ ಒಂಥರ ಬೇರೆ ಥರನೇ ಅನಿಸ್ತಾ ಇರುತ್ತೆ ಡಿಫ್ರೆಂಟಾಗಿ. ಬಟ್ ನನಗಂತೂ ಗಾಳಿ ಬೆಳಕು ಬರ್ತಾ ಇರೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ದೇವರು ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿಲ್ಲ ನೆನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕಳಶ ಎಲೆ ನನಗೆ ಸಿಕ್ಕಲಿಲ್ಲ, ಹೋಗಿದೆ ಎಲೆ ಸಿಕ್ಕಲಿಲ್ಲ. ಬಟ್ ಆಮೇಲೆ ಹಸ್ಬೆಂಡ್ ಕೆಲಸದಿಂದ ಬಂದ್ರಲ್ಲ ಆವಾಗ ಅವ್ರ ಕೈಲಿ ತರಿಸಿ ಕಳಶ ಇಟ್ಟಿದ್ದಂಥದ್ದು. ಅದಾದಮೇಲೆ ಅವ್ರು ಹಂಗೋ ಅಂದರು
ಇದು ಬರುತ್ತಲ್ಲ ದಾಸವಾಳದ ಗಿಡದ್ದು ಎಲೆ ತೆಗೆದಿಟ್ಬಿಟ್ಟು ಪೂಜೆ ಮಾಡೋ ಅಂದರು. ಬಟ್ ನನಗೇನು ಅದು ಬೇಡ ಅನ್ನಿಸ್ತು ಅಂದ್ಬಿಟ್ಟು ನಾನು ಅವ್ರ ಕೈಲೇ ತರಿಸಿ ರಾತ್ರಿನೆಲ್ಲ ರೆಡಿ ಮಾಡಿಟ್ಟು ಬೆಳಿಗ್ಗೆ ಹೂವು ಎಲ್ಲ ಮುಡಿಸಿ ಬೇಗ ಪೂಜೆ ಮಾಡಿದೆ. ಜೊತೆಗೆ ನಮ್ಮ ಮನೆದು ಒಂದಿಷ್ಟು ಇದನ್ನು ಚೇಂಜಸ್ ಮಾಡಿದ್ದೀನಿ ನಾನು. ಸೊ ಸೋಫಾ ಏನಿದೆ ಅಲ್ವಾ ಅದು ಆ ಕಡೆ ಕಿಟಕಿ ಕಡೆ ಇಟ್ಟಿದೆ. ಅದರಿಂದ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೆಳಕು ಮತ್ತು ಗಾಳಿ ಸ್ವಲ್ಪ ಕಮ್ಮಿನೇ ಬರ್ತಾಯಿತ್ತು ನಮಗೆ. ಸೋಫಾ ಇದ್ದಿದ್ದಕ್ಕೂ ಏನೋ ಗಾಳಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಅದನ್ನು ಚೇಂಜಸ್ ಮಾಡಿದ್ಮೇಲೆ ಫುಲ್ಲು ಬೆಳಕು ನೋಡ್ಬೋದು. ನಮ್ಮ ಮನೆ ಫುಲ್ಲು ಬೆಳಕು ಮತ್ತು ಗಾಳಿನೂ ಕೂಡ ಅಷ್ಟು ತಣ್ಣಗೆ ಬರ್ತಾಯಿದೆ. ನೋಡೋಣ ನನ್ನ ಹಸ್ಬೆಂಡ್ ಬಂದಮೇಲೆ ಏನು ಹೇಳ್ತಾರೆ ಈ ಚೇಂಜಸ್ ನೋಡಿ. ಅವ್ರಿಗೇನಂದರೆ ಈ ಕಡೆ ದಿವಾನ ಹಾಕಿದ್ರೆ ನೋಡಿಕೊಂಡು ಮಲ್ಕೊಂಡು ಟಿ ವಿ ನೋಡೋಕ್ಕೆ ಅವ್ರಿಗೆ ಈಸಿ ಆಗ್ತಾಯಿತ್ತು. ಬಟ್ ಈ ಕಡೆ ಸೋಫಾ ಹಾಕಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಪ್ಲ್ಯಾನ್ ಇದು. ಬಂದಮೇಲೆ ಅವ್ರು ಏನೇನು ಚೇಂಜಸ್ ಮಾಡ್ತಾರೆ ನೋಡೋ. ಒಟ್ಟು ನಾನು ಹಿಂಗೆ ಇಟ್ಕೊಂಡು ಮಾಡಿದ್ದೀನಿ, ಗಾಳಿ ಚೆನ್ನಾಗಿ ಬರಲಿ ನಮ್ಮ ಮನೆ ಕಡೆ ಅಂತ. ಹಂಗಿದ್ರು ಇಲ್ಲ ಅಂತಂದ್ರೆ ಬೇಕಾದ್ರೆ ಅಲ್ಲೊಂದು ಏನಾದರೂ ಕಾರ್ಪೆಟ್ ಥರ ಹಾಕ್ಕೊಂಡು ಕೆಳಗಡೆ ಮಲ್ಕೊಂಡಾದ್ರೂ ನೋಡ್ಬೋದು ಆರಾಮಾಗಿ. ಸೊ ಇಲ್ಲಾಂದರೆ ಈ ದಿವಾನ ಮೇಲೆ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ದಿವಾನ ಇವಾಗ. ಸೊ ದಿವಾನ ಇಲ್ಲಿರೋದ್ರಿಂದ ಹಿಂಗೆ ಇಲ್ಲಾದರೂ ಕುತ್ಕೊಂಡು ನೋಡ್ಬೋದು. ಸೊ ನೋಡ ಏನು ಹೇಳ್ತಾರೆ ಬಂದಮೇಲೆ ಅವರು ಇದನ್ನು ಚೇಂಜಸ್ ನೋಡ್ಬಿಟ್ಟು ಏನು ಹೇಳ್ತಾರೆ ನನ್ನ ಮಗ ಅಂದ್ಬಿಟ್ಟು. ಇವತ್ತು ನಮ್ಮನೆ ಈ ಡೌನು ಒಂದು ಶಿವನ ದೇವಸ್ಥಾನ ಇದೆ, ಅಂದರೆ ಒಂದು ಹತ್ತಿರ 1 ಕಿಲೋಮೀಟ್ರ್ ನೋಡ್ಕೊಂಡು ಹೋಗಬೇಕು. ಅಲ್ಲಿ ಅನ್ನದಾನ ಎಲ್ಲ ಮಾಡ್ತಾರೆ. ಅಂದರೆ ಅವರು ಪ್ರತಿ ವರ್ಷ ಅಂದರೆ ಶಿವರಾತ್ರಿ ಹಿಂದಿನ ದಿನ ಅಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಿದಂತೆ. ಸೊ ಹಾಗಾಗಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಅಲ್ಲಿ ಚೆನ್ನಾಗಿ ಹೋಮ ಪೂಜೆ ಎಲ್ಲ ಮಾಡಿ ಇದು ಮಾಡ್ತಾರೆ, ಅನ್ನದಾನ ಮಾಡ್ತಾರೆ. ನನ್ನ ಮಗ ಮಮ್ಮಿ ನಾನು ಸ್ಕೂಲಿಂದ ಬರ್ತಾ ಅಲ್ಲೇ ಅನ್ನದಾನ ಮಾಡ್ತಿರ್ತಾರೆ, ತಿನ್ಕೊಂಡು ನಿನಗೂ ತೊಗೊಂಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗೋಣ. ನಾನು ನೋಡೋಣ ಆದರೆ ಹೋಗ್ತೀನಿ, ಇಲ್ಲಾಂದರೆ ಸಂಜೆ ಹಸ್ಬೆಂಡ್ ಬಂದಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಬರೋದು ಹಂಗಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಟ್ಯಾಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಇವಾಗ ನನ್ನ ಸ್ಯಾರಿ ಏನಿದೆ ಅದು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಂದು ಪೆಟಲ್ ಕಂಪ್ಲೀಟ್ ಆಯಿತು ನಿನ್ನೆ ಕುತ್ಕೊಂಡು ಮಾಡಿದ್ದು. ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ಹಾಕ್ತೀನಿ ನೋಡಿ. ಸೊ ಒಂದು ಪೆಟಲ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಪೆಟಲ್ ಆಗ್ತಾಯಿದೆ. ಅದನ್ನು ಹಾಕ್ಬಿಟ್ಟು ಅಂದರೆ ಒಂದು ಸೀರೆಗೆ ಆಲ್ಮೋಸ್ಟ್ ಒಂದು 20 ಪೆಟಲ್ಸ್ ಬೇಕಾಗ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಅಂದಾಜು ಗೊತ್ತಿಲ್ಲ, ಅದು ನಾವು ಎಷ್ಟು ದೂರಕ್ಕೆ ಡಿಫ್ರೆನ್ಸಿಗೆ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ಸ್ಯಾರಿಗೆ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂತ. ಇರಲಿಲ್ವ ಇವಾಗಲ್ಲೇ ಖಾಲಿ ಏನೋ ತಿನ್ಕೊಂಡ್ಬಂದಿದ್ಯಾ ನಂಗೆ ಎಲ್ಲಿ ಮತ್ತೆ ನನಗೆ ತಿನ್ಕೊಂಡೆ. ನಾನು ಕಾಯ್ತಾ ಇದ್ದೀನಿ ನೀನು ತರ್ತೀಯ ಅಂತ. ನೀನ್ ಬರ್ತೀಯ ಅಂದಲ್ಲ, ನೀನೇ ತರ್ತೀನಿ ಅಂದಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸರಿ ಇವಾಗ ಹೆಂಗಿದೆ ಚೇಂಜಸ್ ಮಾಡಿರೋದು ಹೇಳು. ಚೆನ್ನಾಗಿದೆ, ಟೈಮ್ ಬೇಕಾ ಅಡ್ಜಸ್ಟ್ ಮಾಡ್ಕೊಳಕ್ಕೆ? ಏನಿದೆ ಅದರಲ್ಲಿ? ಅಲ್ಲಿ ಬರುತ್ತಲ್ಲ, ಇಲ್ಲಿ ಯಾರು ಮಲ್ಕೋತಾರೆ? ಬೇಡ ಅಲ್ಲಿ ಬೇಡ, ಅಲ್ಲಿ ಬೇಡ ಅಂತಾನೆ ತೆಗ್ದಲ್ಲ ಹಾಕಿರೋದು. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಹೇಳಿದೆ ಅವನಿಗೆ, ನೋಡು ಚೇಂಜಸ್ ಹೆಂಗಿದೆ ಅಂತಂದರೆ ಅದನ್ನೇ ಅವನು ಹೇಳ್ದ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅನಿಸುತ್ತೆ ಆ ಥರ ಏನೋ ಬೇರೆ ಥರ ಫೀಲ್ ಆಗ್ತಾರೆ. ಅಂದರೆ ಇಷ್ಟು ದಿನ ನಾವು ಒಂದು ರೀತಿ ನೋಡ್ಕೊಂಡು ಬಂದಿರ್ತೀವಿ, ಸಡನ್ನಾಗಿ ಬೇರೆ ಥರ ಅಂದಾಗ ಸ್ವಲ್ಪ ಚೇಂಜಸ್ ಅನಿಸುತ್ತಲ್ವ. ಸೊ ಹಾಗಾಗಿ ಅವನು ಅದನ್ನೇ ಹೇಳ್ತಾ ಇದ್ದ. ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದ್ರು, ದಿವಾನ ಯಾಕೆ ಆ ಕಡೆ ಹಾಕಿದೆ ಈ ಕಡೆ ಹಾಕು ಅಂತ. ಸೊ ದಿವಾನ ಮತ್ತೆ ನಾನು ಆ ಕಡೆಗೆ ಹಾಕಿಬಿಟ್ರೆ ಮತ್ತೆ ಗಾಳಿ ಬೆಳಕು ಬರೋದೇ ಇಲ್ಲ, ಅಲ್ಲೇನು ಇರಬಾರ್ದು ಅಂತ ನಾನು ತೆಗೆದಿರೋದು. ಅದಕ್ಕೆ ಇಲ್ಲೇ ಇರಲಿ ಪರವಾಗಿಲ್ಲ. ಸೊ ಏನೋ ಮೇನ್ ಡೋರಿಂದ ಬಂದ ತಕ್ಷಣ ಆಪೋಸಿಟ್ಟು ದೇವ್ರ ಮನೆ ಕಾಣಬಾರ್ದು ಸಡನ್ನಾಗಿ ಅಂತ ಹೇಳ್ತಾರಲ್ವ. ಸೊ ಅದಕ್ಕೂ ಒಂಥರ ಅಡ್ಡ ಆದಂಗೆ ಆಗುತ್ತೆ ದಿವಾನ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಹಾಕಿದಂಥದ್ದು. ಸೊ ಆ ರೀತಿ ಒಂದಷ್ಟು ಚೇಂಜಸ್ ಮಾಡಿದ್ದೀನಿ, ಮಾಡ್ತಾ ಇರಬೇಕಿನ್ನ. ಬೇರೆ ಹೊಸದು ಸೋಫಾ ತೊಗೋಬೇಕಂತೇಳಿ ಪ್ಲ್ಯಾನ್ ಇದೆ. ನೋಡೋಣ ಯಾವಾಗ ಅದು ಇದಾಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ ಅಂಥೇಳಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಹೀಗೆ ಬರಲ್ಲ ಮಮ್ಮಿ ಅಂತ ಹಿಂಗಿದ್ದಾನೆ. ಹಂಗೆಲ್ಲ ಹೇಳ್ಬಾರ್ದು, ಯಾವಾಗಂದ್ರೆ ಅವಾಗ. ಸೊ ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ, ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದೆ. ಇವಾಗ ಎದ್ದು ಪೂಜೆ ಎಲ್ಲ ಮಾಡಿ ಇವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಯ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವ್ರು ಇವಾಗ ಬಂದು ಇನ್ನು ಫೋನಲ್ಲಿ ಮಾತಾಡಿಕೊಂಡು ಇನ್ನು ಅದೇನೇನೋ ಪೇಪರ್ ಬರ್ಕೊಂಡು ಇದೇ ಮಾಡ್ತಾ ಇದ್ದಾರೆ. ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಬನ್ನಿರಿ.
ಅದೇ ಹಾಕೋ ಶಿಶಿ, ನಾಳೆ ಹಾಕೊಳ್ಳಿ ಬರ್ತದನ್ನ. ಬಂದಿದ್ದು ಲೇಟು, ಅದರಲ್ಲೂ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೋತಾರೆ. ಅವು ಮುಚ್ಚಿಬಿಡ್ತಾರೆ, ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಬೆಳಗ್ಗೆಯಿಂದ ಪಾಪ ಅವರು ಸುಸ್ತಾಗಿರಲ್ವ. ಇವತ್ತೆಲ್ಲ ಅರ್ಚನೆ ಅಭಿಷೇಕ ಇದು ನಡೆದಿರುತ್ತೆ. ಸೊ ನಾನು ಒಳ್ಳೆ ನಿದ್ದೆ ಮಾಡಿ ಚೆನ್ನಾಗಿ ಎದ್ದಿರೋ ಥರ ಕಾಣ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇನ್ನು ನಾಳೆನೂ ಹೋಗ್ಬೋದು, ಇವತ್ತು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋಣ ಬನ್ನಿ ಹೇಗೆ ಅಂತ. ನಾನಂತೂ ಇವತ್ತು ಅನ್ನದಾನಕ್ಕೂ ಕೂಡ ಹೋಗಲಿಲ್ಲ. ನನ್ನ ಮಗ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ನಾನು ನನಗೆ ಗೊತ್ತಿಲ್ಲ ನಾನು ಮಲಗಿರೋದು. ವೀಡಿಯೋ ಎಡಿಟ್ ಮಾಡಿ ಅಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟು ಹಂಗೆ ಮಲಗಿದ್ದೀನಿ, ಚೆನ್ನಾಗಿದೆ ಅಂದ್ಬಿಟ್ಟೈತೆ. ಎದ್ದಾಗ ಆಲ್ರೆಡಿ 4:15 ಆಗಿಬಿಟ್ಟಿತ್ತು. ಇನ್ನೇನು ನನ್ನ ಮಗ ಬರ್ತಾನಲ್ಲ, ಅವನೇ ತೊಗೊಂಬರ್ತಾನೆ ಅಂದ್ಕೊಂಡ್ರೆ ಅವನಿಗೆ ಖಾಲಿ ಆಗಿಬಿಟ್ಟಿತ್ತಂತೆ. ಹೋಗ್ಲಿ ಬಿಡು, ದೇವ್ರ ದರ್ಶನ ಆದರೂ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವ್ರ ದರ್ಶನ ಮಾಡಿಸಿ. ಈ ವರ್ಷ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಂದರೆ ಪ್ರತಿ ಸಲ ನಾನು ನೋಡಿದ್ದಕ್ಕಿಂತ ನಾನು 4 ಇಯರ್ಸಿಂದ ನೋಡ್ತಾಯಿದ್ದೀನಿ. ಈ ವರ್ಷ ತುಂಬ ಚೆನ್ನಾಗಿ ಅಲಂಕಾರ, ಲೈಟಿಂಗ್ಸ್ ಇರ್ಬೋದು ದೇವಸ್ಥಾನಕ್ಕಾಗಲಿ, ಮತ್ತು ಒಳಗಡೆ ಹೂವಿನ ಅಲಂಕಾರ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಸೊ ಆಲ್ರೆಡಿ ಎಲ್ಲ ಅನ್ನದಾನ ಮಾಡಿದ್ದೆಲ್ಲ ಕ್ಲೋಸ್ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿ ಎತ್ತಿರ್ತಾಯಿದ್ರು. ನನಗಂತೂ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರೋದು ಮತ್ತು ದೇವಸ್ಥಾನ ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ಲ ಅದೆಲ್ಲ ನೋಡೋದು ತುಂಬಾ ಇಷ್ಟ. ಈ ಒಂದು ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಮುಂಚೆನೇ ಹಬ್ಬ ಮಾಡಿಬಿಡ್ತಾರೆ ಇಲ್ಲಿ. ಏಕೆಂದರೆ ಅದೇ ಹೇಳ್ದಾಗೆ ಹಿಂದಿನ ದಿನ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಅದು ಪ್ರತಿಷ್ಠಾಪನೆ ಮಾಡಿದ್ರಿಂದ ಪ್ರತಿ ವರ್ಷ ಇಲ್ಲಿ ಹಿಂದಿನ ದಿನವೇ ಹಬ್ಬ ಮಾಡಿಬಿಡ್ತಾರೆ, ಶಿವರಾತ್ರಿ ಪೂಜೆ ಮಾಡ್ತಾರೆ. ಆದರೆ ಅದು ನೆಕ್ಸ್ಟ್ ದಿನವೂ ಎಲ್ಲ ಅಭಿಷೇಕಗಳು ಅದೆಲ್ಲ ಇರುತ್ತೆ. ಸೊ ನಾನು ಹೋಗಿಲ್ಲ ನೆಕ್ಸ್ಟ್ ದಿನ, ಯಾಕೆಂದರೆ ಹಿಂದಿನ ದಿನ ಅಲಂಕಾರ ಎಲ್ಲ ನೋಡ್ಕೊಂಡು ಬಂದಿರ್ತೀನಲ್ಲ, ಅದು ನೆಕ್ಸ್ಟ್ ದಿನ ಇನ್ನೊಂದು ದೇವಸ್ಥಾನ ಇದೆ ನಮ್ಮನೆ ಹತ್ರ, ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವನ ದೇವಸ್ಥಾನಕ್ಕೆ. ಸೊ ಹೋಗಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು, ಗಣೇಶ, ಪಾರ್ವತಿ, ಸುಬ್ರಹ್ಮಣ್ಯ ಎಲ್ಲ ದೇವರು ಇದೆ, ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಿಮಗೂ ಕೂಡ ಆ ದೇವರ ದರ್ಶನ ಆಗಲಿ ಅಂಥೇಳಿ. ಸೊ ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ನಮಗೂ ಆಯುರಾರೋಗ್ಯ ಎಲ್ಲ ಒಳ್ಳೆದನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವ್ರ ಹತ್ರ ಕೇಳಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಹೊರಗಡೆ ಬಂದಮೇಲೆ ನೋಡಿದ್ರೆ ಸಡನ್ನಾಗಿ ಶಾಕು ನಮಗೆ. ಏನಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ದು ಚಪ್ಪಲಿನೇ ಕಾಣಿಸ್ತಾ ಇಲ್ಲ. ಸೊ ನಂದಂದರೆ ಏರೋಹಳ್ಳಿ ಜಾತ್ರೆಯಲ್ಲಿ ಚಪ್ಪಲಿ ಮಿಸ್ ಆಗಿತ್ತು. ಒಂದು ಇತ್ತು, ಇನ್ನೊಂದು ಜನಗಳ ಮಧ್ಯೆ ಎಲ್ಲ ತಳ್ಕೊಂಡು ಹೋಗ್ಬಿಟ್ಟಿದ್ರು. ಬಟ್ ಇವ್ರದ್ದು ಅಲ್ಲಿ ಜನನೇ ಇರಲಿಲ್ಲ. ಈವ್ನಿಂಗ್ ಟೈಮು ಫುಲ್ಲು ಖಾಲಿನೇ ಇತ್ತು ನೋಡ್ಬೋದು. ಸೊ ಬೆಳ್ಳಂಕೆ ಅಷ್ಟು ಜನ ಇದ್ರು ಅಷ್ಟೇ. ಬಟ್ ಬಂದ್ಬಿಟ್ಟು ನೋಡಿದ್ರೆ ಹೊರಗಡೆ ಚಪ್ಪಲಿನೇ ಇಲ್ಲ. ನಮ್ಮ ಮನೆಯವ್ರದ್ದು ಯಾರೋ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹೋಗ್ಲಿ ಬಿಡಿ, ಮೊನ್ನೆ ನಂದೋಯ್ತು ಇವತ್ತು ನಿಂದೋಯ್ತು ಅಂತೇಳಿ ಅಂದ್ಕೊಂಡು ಹಂಗೂ ಹಸ್ಬೆಂಡ್ ಬೇಜಾರು ಮಾಡ್ಕೊಳ್ತಾಯಿದ್ರು. ಹೊಸ ಚಪ್ಪಲಿ ಒಂದು 2 or 3 ಟೈಮ್ಸ್ ಅಷ್ಟೇ ಯೂಸ್ ಮಾಡಿದ್ದೆವು, ಎತ್ಕೊಂಡು ಹೋಗ್ಬಿಟ್ಟಲ್ಲ ಆ ಥರ ಅಂತ ಬೇಜಾರು ಮಾಡ್ಕೊತಾಯಿದ್ರು. ಏನು ಮಾಡೋಕ್ಕಾಗಲ್ಲ, ಈಗ ಹೋಗಿರೋದನ್ನ ನಾವು ಎಲ್ಲಿಂದ ಹುಡ್ಕೊಂಡು ಹೋಗೋಕ್ಕಾಗತ್ತೆ ಅಂದ್ಬಿಟ್ಟು ದೇವರಿಗೆ ಕೈ ಮುಗಿದು ಬಂದ್ವಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಒಂಥರ 2 ಕಣ್ಣು ಸಾಲದು. ನನಗೆ ಸ್ಪೆಷಲಿ ಈ ಥರ ಅಲಂಕಾರ ಮಾಡಿರೋ ದೇವಸ್ಥಾನಗಳಿರ್ಬೋದು, ದೇವ್ರುಗಳಿರ್ಬೋದು ನೋಡೋಕ್ಕೆ ತುಂಬಾ ಇಷ್ಟ. ಅಲ್ಲಿ ಬಿಲ್ವಪತ್ರೆ ಮರ ಮತ್ತು ಬನ್ನಿ ಮರ ಎರಡೂ ಕೂಡ ಇದೆ. ಸೊ ಅದಕ್ಕೂ ಕೂಡ ಕೈ ಮುಕ್ಕೊಂಡು, ಅದೇನಂದರೆ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಷ್ಟೇ, ಮೇಲ್ಗಡೆ ಇಟ್ಟಿದ್ದಾರೆ, ಕೈ ಮುಕ್ಕೊಂಡು ಹಾಗೆ ಬಂದೆ. ಮತ್ತು ಹೊರಗಡೆ ಸ್ಟಾಲೆಲ್ಲ ಇನ್ನೂ ಹಾಕ್ತಾಯಿದ್ರು, ಏನೂ ಹಾಕಿರಲಿಲ್ಲ. ಯೂಶ್ವಲಿ ಬೇಗ ಹಾಕ್ಬಿಡ್ತಾಯಿದ್ರು, ಅದೇನೋ ಈ ಸಲ ಲೇಟ್ ಮಾಡಿದ್ದಾರೆ. ಸೊ ಹಾಗೆ ಒಂದಷ್ಟು ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ನಾವು ಮನೆಗೆ ಹೋದ್ವಿ. ಸೊ ಅದನ್ನೆಲ್ಲ ನಾನು ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ನಮ್ಮ ಮನೆಯಲ್ಲಿ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ಪ್ರಿಪ್ರೇಷನ್ ವ್ಲಾಗ್ ಏನಿದೆ, ಮೇಕ್ ಓವರ್ ನಮ್ಮ ಮನೆದು, ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮುಗ್ದೋಗಿದೆ ಆದರೂ ಪರವಾಗಿಲ್ಲ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.